ಹೆಣ್ಣಿಂದ ಮಹಾಭಾರತ ಆಯಿತು, ಹೆಣ್ಣಿಂದ ಕುರುಕ್ಷೇತ್ರ ಆಯಿತು, ಹೆಣ್ಣಿಂದ ರಾಮಾಯಣ ಆಯಿತು. ಈಗ ಆರ್ ಆರ್ ನಗರ ಕ್ಷೇತ್ರದಲ್ಲೂ ಒಂದು ಹೆಣ್ಣಿಂದ ಕುರುಕ್ಷೇತ್ರ ಆಗ್ತಾಯಿದೆ. ಅವರು ನಿಮ್ಮನ್ನು ಹೆಣ್ಣು 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 ಅಂತಿದ್ದಾರೆ ಹೊರತು ತನ್ನ ವಿರುದ್ಧ ಸ್ಪರ್ಧಿಸಿ ಕೇವಲ 12,000 ವೋಟ್ಗಳಿಂದ ನಾನು ಗೆದ್ದಿದ್ದೇನೆ ಅನ್ನೋದು ಅವ್ರು ಮರ್ತೋಗಿದ್ದಾರೆ. ನೀವು ಒಬ್ಬ ಪೊಲಿಟಿಷಿಯನ್ನು ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದಾಗಲೇ ಅವ್ರನ್ನ ವಿಲವಿಲ ಒದ್ದಾಡಿಸಿದ್ದೀರಿ ಅನ್ನುವಂತಹ ಒಂದು ಸಾಮರ್ಥ್ಯವುಳ್ಳಂಥ ಒಬ್ಬ ಪೊಲಿಟಿಷಿಯನ್ ಅನ್ನೋದನ್ನು ಮರ್ತುಬಿಟ್ಟಿದ್ದಾರೆ. ಬರೀ ಹೆಣ್ಣು ಹೆಣ್ಣು, ಆ ಹೆಣ್ಣು ಈ ಹೆಣ್ಣು, ಹೆಣ್ಣು ಅಂದರೆ ಹೆಣ್ಣು ಅಂತಂದರೆ ಹೆಣ್ಣು ಸೋನಿಯಾ ಗಾಂಧಿ ಒಬ್ಬ ಹೆಣ್ಣು, ಇಂದಿರಾ ಗಾಂಧಿ ಒಬ್ಬ ಹೆಣ್ಣು, ಅವ್ರ ಪಾರ್ಟಿಯಲ್ಲಿರುವಂಥ ಸ್ಮೃತಿ ಇರಾನಿ ಅವರೊಬ್ಬ ಹೆಣ್ಣು, ಶೋಭಾ ಕರಂದ್ಲಾಜೆ ಅವರೊಬ್ಬ ಹೆಣ್ಣು, ಈ ದೇಶದ ರಾಷ್ಟ್ರಪತಿಗಳು ಒಬ್ಬ ಹೆಣ್ಣು. ಹಾಗಾದರೆ ಹೆಣ್ಣು ಅಷ್ಟೇ, ಯು ಆರ್ ನಾಟ್ ಅ ಪೊಲಿಟಿಷಿಯನ್. ಅವ್ರಿಗೆ ಟಕ್ಕರ್ ಕೊಟ್ಟಂತಹ ಒಬ್ಬ ಪೊಲಿಟಿಷಿಯನ್ ಅಲ್ಲ, ಹೆಣ್ಣು. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಕೀಳ್ಮಟ್ಟದ ಅಭಿರುಚಿನ ಇಟ್ಕೊಂಡಿದ್ದಾರೆ. ಈ ದೇಶಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ಅವ್ರ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜೀವವನ್ನು ತ್ಯಾಗ ಮಾಡಿರುವಂಥ ಹೆಣ್ಮಕ್ಳಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂಥ ಹೆಣ್ಮಕ್ಳಿದ್ದಾರೆ. ರಾಜಕಾರಣದಲ್ಲಿ ನೀವು ಹೇಳಿದ್ರಿ, ರಾಜಕಾರಣದಲ್ಲಿ ಇವತ್ತು ಜಯಲಲಿತಾ ಅವ್ರು ಇರ್ಬೋದು, ಶೀಲಾ ದೀಕ್ಷಿತ್ ಅಂತವ್ರು ಇರ್ಬೋದು, ಸುಷ್ಮಾ ಸ್ವರಾಜ್ ಅಂತವ್ರು ಇರ್ಬೋದು, ಮಮತಾ ಬ್ಯಾನರ್ಜಿ ಅಂತವ್ರು ಇರ್ಬೋದು, ಇಂದಿರಾ ಗಾಂಧಿ ಈ ದೇಶವನ್ನು 2 ಬಾರಿ ಪ್ರಧಾನಿ ಮಂತ್ರಿಯಾಗಿ ಆಳಿದ್ದಾರೆ. ಇದು ಸೋನಿಯಾ ಗಾಂಧಿ ಮೇಡಮ್ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಹೋರಾಟ ಮಾಡ್ತಾನೇ ಇದ್ದಾರೆ. ಅವರ ಪಕ್ಷದಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಇವರಿಗೆ ಹೆಣ್ಮಕ್ಳು ಯಾರೂ ಕೂಡ ಮುಂದೆ ಬರಬಾರ್ದು, ಇವರ ಮುಂದೆ ಯಾರೂ ಕೂಡ ನಿಂತ್ಕೊಬಾರ್ದು. ಈಗಿನ ಹೆಣ್ಮಕ್ಳು ಬಿಡಿ, ಈತ ಮಾತಾಡೋ ಮಾತಿನಲ್ಲಿ ರಾಮಾಯಣ ಒಂದು ಹೆಣ್ಣಿಂದ ಆಯಿತು, ಮಹಾಭಾರತ ಒಂದು ಹೆಣ್ಣಿಂದ ಆಯಿತು. ರಾಮಾಯಣ ಆಗಿದ್ದು ಯಾಕೆ? ರಾಕ್ಷಸ ರಾವಣ ಸೀತಾದೇವಿ ಮೇಲೆ ಮೋಹಪಟ್ಟು ಆಕೆಯನ್ನು ಅಪಹರಿಸಿದಕ್ಕಲ್ವ ರಾಮಾಯಣ ಆಗಿದ್ದು? ಅಲ್ಲಿ ಯಾರ್ದು ತಪ್ಪು? ಕುರುಕ್ಷೇತ್ರ ಆಗಿದ್ದು ಯಾಕೆ? ಕೌರವರೆಲ್ಲರೂ ಸೇರಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಅಲ್ವಾ ಕುರುಕ್ಷೇತ್ರ ಆಗಿದ್ದು? ಇವರಿಗೆ ಹೆಣ್ಣು ಮಕ್ಕಳು ಕಂಡ್ರೆ ಯಾವತ್ತೂ ಕೂಡ ಸಹಿಸ್ಕೊಳ್ಳೋ ಆಗದೆ ಇರೋಷ್ಟರ ಮಟ್ಟಿಗೆ ದ್ವೇಷ ಮತ್ತು ಅಸಹ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಇದು ಈ ಮನುಷ್ಯನ ಪ್ರವೃತ್ತಿ. ಅದೇ ಹೆಣ್ಣುಮಕ್ಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡೋ ಹೆಣ್ಮಕ್ಳ ಬಗ್ಗೆ ಈತ ಒಂದು ಹೆಣ್ಮಕ್ಳನ್ನ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ರೇಪ್ ಮಾಡ್ತಾರೆ ಅಂತ ಅಂದರೆ, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಮಂಚಕ್ಕೆ ಕರೀತಾರೆ ಅಂತಂದರೆ, ನೀವು ಯೋಚನೆ ಮಾಡಿ ಯಾವ ಮಟ್ಟದ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ. ಅವ್ರ ಪಕ್ಷದವರು ಮೇಡಮ್, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡುವಂಥ ಪಕ್ಷ ಬಿ ಜೆ ಪಿ ಪಕ್ಷ. ಆದರೆ ಬಿ ಜೆ ಪಿ ಪಕ್ಷ ಈ ವಿಚಾರದಲ್ಲಿ ಅವ್ರು ಮಾತಾಡುವಂಥ ಮಾತುಗಳ ವಿಚಾರದಲ್ಲಿ ಏನನ್ನೂ ರಿಯಾಕ್ಟ್ ಮಾಡಲ್ಲ ಅವರು, ಬಿ ಜೆ ಪಿಯವರು. ಅಲ್ಲ, ಈ ಮನುವಾದದ ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಹೆಣ್ಣು ಮಕ್ಕಳಿಗೆ ರಾಜಕಾರಣದಲ್ಲಿರಲಿ ಮನೆಯಿಂದ ಆಚೆ ಬರಲಿಕ್ಕೆ ಒಪ್ಪಲ್ಲ. ಬಿ ಜೆ ಪಿಯವರು ಹಾಗಾದ್ರೆ ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರಲ್ಲ, ಇವ್ರನ್ನ ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ, ಹಾಗಾದ್ರೆ ಇಡೀ ಬಿ ಜೆ ಪಿ ಪಕ್ಷದವರು ಎಲ್ಲರೂ ಕೂಡ ಇದೇ ಅಭಿಪ್ರಾಯ ಹೆಣ್ಮಕ್ಳ ಬಗ್ಗೆ ಇಟ್ಕೊಂಡಿದ್ದಾರಾ? ನನ್ನನ್ನು ಹೇಳ್ತಾರೆ, ಹೆಣ್ಮಕ್ಳನ್ನ ಕರ್ಕೊಂಡು ವಾಕಿಂಗ್ ಮಾಡ್ತೀಯಾ, ಮಾಡ್ತಾ ಇದ್ದಾರೆ, ಹೆಣ್ಮಕ್ಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದೀರಾ ಅಂತ. ಹೆಣ್ಣು ಮಗಳಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ನಿಮ್ಮ ಪಕ್ಷದಲ್ಲಿ ಹೆಣ್ಣುಮಕ್ಳಿಗೆ ಟಿಕೆಟ್ ಕೊಡಲ್ಲ ಅಂತಂದರೆ, ಕಾಂಗ್ರೆಸ್ ಪಕ್ಷ ನಂಬಿರುವಂಥದ್ದು ಹೆಣ್ಣು ಮಕ್ಕಳು ಕೂಡ ಸಮಾನರಾಗಿದ್ದಾರೆ, ಅವ್ರಿಗೂ ರಾಜಕಾರಣದಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಅವರು ಕೂಡ ಸಾಧಿಸುವಂಥ ಎಲ್ಲ ಛಲವನ್ನು ಇಟ್ಕೊಂಡಿದ್ದಾರೆ, ಅವರು ಕೂಡ ಶ್ರೇಷ್ಠವಾಗಿ ಆಡಳಿತವನ್ನು ನಡೆಸ್ಬೋದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಈ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಯಾಕೆ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ? ಇಷ್ಟು ಕಷ್ಟ ಯಾಕೆ ಆಗ್ತಾ ಇದೆ? ನಿಮ್ಮ ವಿರುದ್ಧ ಒಂದು ಹೆಣ್ಣುಮಗಳು ಸ್ಪರ್ಧೆಯನ್ನು ಮಾಡಿದ್ಲು ಅಂತ ನೀವು ಒಪ್ಕೊಳ್ಳೋಕ್ಕಾಗದೇ ಇರೋಷ್ಟು ಕಷ್ಟ ಯಾಕೆ ಆಗ್ತಾ ಇದೆ ನಿಮಗೆ? ವಿಧಾನಸೌಧದಲ್ಲಿ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಿ ಟಿ ರವಿ ಅವರು ಅಂದಂಥ ಮಾತು ಮೇಡಮ್, ಅದಕ್ಕೆ ಬಿ ಜೆ ಪಿ ಪಕ್ಷದವ್ರು ಯಾರೂ ರಿಯಾಕ್ಟ್ ಮಾಡಿಲ್ಲ, ಬದಲಾಗಿ ಅವ್ರಿಗೆ ಸಪೋರ್ಟ್ ಮಾಡಿದರು. ಸೊ ಹೀಗಾಗಿ ನನಗೆ ಗೊತ್ತಿಲ್ಲ, ಬೇಕಾದಾಗ ಅವರಿಗೆ ಹೆಣ್ಣಿನ ಬಗೆಗಿನ ಗೌರವ ಜಾಗೃತವಾಗುತ್ತೆ, ಬೇಡ ಆದಾಗ ಅವ್ರು ಏನೂ ಮಾತಾಡೋದಿಲ್ಲ. ಬಟ್ ನಿನ್ನೆನೋ ಮೊನ್ನೆನೋ ನಡೆದಿರೋ ಕಾರ್ಯಕ್ರಮ ಮೇಡಮ್, ಸರ್ಕಾರದ ಕಾರ್ಯಕ್ರಮ, ಆ್ಯಸ್ ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಮತ್ತು ಈ ಒಂದು ವಿಧಾನಸಭಾ ಕ್ಷೇತ್ರದ ಒಬ್ಬ ಸ್ಪರ್ಧಿಯಾಗಿ ತಾವು ಹೋಗಿದ್ರಿ. ಇದು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದು, ಪೇಪರಲ್ಲಿ ಆಹ್ವಾನ ಕೊಟ್ಟಿದ್ದಾರೆ. ಇನ್ನೂ ನೆಕ್ಸ್ಟ್ ಯಾವ ಪಾರ್ಕ್ಗಳಲ್ಲಿ ಈ ಒಂದು ಸರ್ಕಾರದ ಏನು ಕಾರ್ಯಕ್ರಮ ಇದೆ, ಜನಸಾಮಾನ್ಯರನ್ನು ಭೇಟಿ ಮಾಡಿ ಅವರ ಕುಂದುಕೊರತೆಗಳನ್ನು ಅಹವಾಲನ್ನು ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಏನಿದೆ, ಯಾವ್ಯಾವ ದಿನ ಯಾವ್ಯಾವ ಪಾರ್ಕಲ್ಲಿ ಇದೆ ಅಂತ ಕೂಡ ಒಂದು ವಾರದ 5 ದಿನಗಳ ಕಾರ್ಯರೂಪಗಳನ್ನು ಕೂಡ ಪೇಪರ್ನಲ್ಲಿ, ಇದು ಎಲ್ರಿಗೂ ಆಹ್ವಾನ ಇರುವಂಥ ಕಾರ್ಯಕ್ರಮ. ಇದು ಬರೀ ಕೇವಲ ಒಬ್ಬರಿಗೆ ಇರುವಂಥ ಆಹ್ವಾನ ಇದ್ದಂಥ ಕಾರ್ಯಕ್ರಮ ಅಲ್ಲ. ಇದು ಜನಸಾಮಾನ್ಯರನ್ನ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಅವರ ಕಾರ್ಪೊರೇಷನ್ ಏನು GBA ಕಾರ್ಪೊರೇಷನ್ ಆದ ನಂತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಬಂದು ಎಲ್ಲರನ್ನೂ ಮಾತಾಡಿಸಿ, ಅಲ್ಲಿ ಸಮಾಲೋಚನೆ ನಡೆಸಿ, ಅಲ್ಲಿ ಸಮಸ್ಯೆಗಳಿದ್ರೆ, ಅವರ ಕುಂದುಕೊರತೆಗಳು ನಾಗರಿಕರದಿದ್ದರೆ ಅದನ್ನು ಅಹವಾಲನ್ನು ಸ್ವೀಕಾರ ಮಾಡಿ ಅಲ್ಲೇ ಸ್ಥಳದಲ್ಲೇ ಪರಿಹಾರವನ್ನು ಸೂಚಿಸುವಂಥ ಇದು ಕಾರ್ಯಕ್ರಮ ಇರುವಂಥದ್ದು. ಇದು ಯಾರು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಇದು ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಆಹ್ವಾನ ಇದ್ದಿದ್ದು. ಆದರೆ MLAಗೆ ಆಹ್ವಾನ ಇರಲಿಲ್ಲ.
ಅಲ್ಲ ನಮಗೆ ಗೊತ್ತಿಲ್ಲ, ಅವ್ರಿಗೂ ಆಹ್ವಾನ ಇದೆ. ಇವತ್ತು ಬಂದು ನನಗೆ ಆಹ್ವಾನ ಆಯಿತು, ಅವ್ರಿಗೆ ಆಹ್ವಾನ ಇಲ್ಲ ಅಂತಂದರೆ ಅವ್ರು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋದರು? ಮತ್ತೆ ಒಬ್ಬ MLA ಆಗಿ ಹೋದ್ರು, ಆಹ್ವಾನನೇ ಇಲ್ಲದೆ ಇರುವಂಥವ್ರು ಜವಾಬ್ದಾರಿಯುತ ಶಾಸಕರಾಗಿ ತನ್ನ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾನು ಇರಬೇಕು ಅಂತ ಅವ್ರು ಬಂದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಬ್ಬ ಶಾಸಕನಾಗಿ ಹೋದಂಥ ಸಂದರ್ಭದಲ್ಲಿ ಆ ಕೆಲಸವನ್ನ ಮಾಡಬೇಕಿತ್ತಲ್ಲ. ಅವ್ರದೇ ಕ್ಷೇತ್ರದ ನಾಗರಿಕರ ಸಮಸ್ಯೆ ಇದೆ ಅಂತ ಬಂದಲ್ಲಿ ಕೂತಿದ ಮೇಲೆ ನೀವು ಶಾಂತಿಯಿಂದ ಜನರ ಸಮಸ್ಯೆ ಇದೆ, ದಯಮಾಡಿ ಇದನ್ನ ನೋಡಿ, ಇದನ್ನ ಸರಿಪಡಿಸಿ ಅಂತ ಹೇಳಿ ಅಧಿಕಾರಿಗಳಿದ್ರು, ಅವ್ರಿಗೆ ನೀವು ಹೇಳ್ಬೋದಿತ್ತು ಈ ಸಮಸ್ಯೆಗಳಿದಾವೆ ಬಗೆಹರಿಸ್ಕೊಡಿ ಅಂತ. ಅದನ್ನ ಮಾಡಲಿಲ್ಲ ನೀವು. ಅಲ್ಲಿದ್ದಂಥ ಜನಗಳಿಗೆ ಯಾವ ಮರ್ಯಾದೆನೂ ಕೊಡಲಿಲ್ಲ, ಅಲ್ಲಿದ್ದಂಥ ಜನಗಳಿಗೆ ಯಾವ ಬೆಲೆಯನ್ನು ಕೊಡಲಿಲ್ಲ. ಅಲ್ಲಿ ಹೋಗಿ ನೀವು ಮೈಕನ್ನು ಕಸ್ಕೊಳ್ಳುವಂಥದ್ದು ಕೆಲಸ ಮಾಡ್ತೀರಿ. ಒಬ್ಬ ಮಹಿಳಾ ಅಧಿಕಾರಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮೈಕನ್ನು ಕಸ್ಕೊಂಡು ಮಾತಾಡ್ತೀರಿ. ನೀವು ಶಾಸಕ ಆಗಿ ನಿಮ್ಮ ಜವಾಬ್ದಾರಿ ಇದೆಯಲ್ಲ, ಏನು ಶಾಸಕನಾಗಿರುವಂಥದ್ದು? ಅಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ಒಬ್ಬ ಶಾಸಕರು ಇರಬೇಕಾಗಿತ್ತು. ಆದರೆ ವೇದಿಕೆಯಲ್ಲೇ ಅವರಿಗೆ ಯಾವುದೇ ಆಹ್ವಾನ ಇರಲಿಲ್ಲ, ಅವ್ರಿಗೋಸ್ಕರ ಯಾವುದೇ ಕುರ್ಚಿಯನ್ನು ಕಾಯ್ದಿರಿಸಲಾಗಿರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಶಾಸಕರಾಗಿ ಅವರು ಕೇವಲ ಈ ಕಾರ್ಯಕ್ರಮವನ್ನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಕೂತ್ಕೋಬೇಕಾಗಿತ್ತಾ, ಅಥವಾ ತನ್ನ ಹಕ್ಕು ಅಧಿಕಾರವನ್ನು ಕೇಳಿ ಪಡೆಯೋದ್ರಲ್ಲಿ ತಪ್ಪೇನಿದೆ? ಇಲ್ಲ, ಇದು ಆ್ಯಕ್ಚುಲಿ ಅವರಲ್ಲಿ ಎಲ್ಲರೂ ಕೂಡ ಕರೆದ್ರು. ಅಲ್ಲಿ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಕೂತಿದ ತಕ್ಷಣ ಎದುರುಗಡೆ ಇದ್ದಂಥದ್ದು 7 ಗಂಟೆಗೆ ಶುರುವಾಗಿದ್ದ ಕಾರ್ಯಕ್ರಮ. ಆದರೆ ಇವ್ರು ಬಹುಶಃ ಬಂದಿದ್ದು 8:15 ಬಂದರು ಅನ್ಸುತ್ತೆ. MLA ಅವರು ಅಲ್ಲೇ ಕೂತಿದ್ರು, ಜನಗಳ ಮಧ್ಯೆ ಕೂತಿದ್ದಂಥ ಸಂದರ್ಭದಲ್ಲಿ ಏನು ಉಪಮುಖ್ಯಮಂತ್ರಿಗಳೇನಿದ್ರು ವೇದಿಕೆ ಮೇಲೆ ಕೂತ್ಕೊಂಡಿದ್ರು. ಎದುರುಗಡೆ ನೋಡಿದಾಗ ಶಾಸಕರನ್ನ ಕಂಡ ತಕ್ಷಣನೇ MLA ಅವರೇ ಬನ್ನಿ ಅಂತಾನೆ ಕರೆದ್ರು. ಫಸ್ಟ್ ಬನ್ನಿ, ಇಲ್ಲಿ ಮೇಲ್ ಬನ್ನಿ ಅಂತ ಎಲ್ಲರೂ ಅವರನ್ನ, ಅಧಿಕಾರಿಗಳು ಕೂಡ ಕರೆದ್ರು.